ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಾ ಮೊಮಿನ್. ಹೇಗಿದ್ದೀರಾ ನೀವು ವೀಕ್ಷಕರೇ? ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೆ ವತಿಯಿಂದ ಮತ್ತೊಂದು ನೋಟಿಫಿಕೇಶನ್ಗೆ ಅರ್ಜಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಬನ್ನಿ ವಿಡಿಯೋನಲ್ಲಿ ಯಾವೆಲ್ಲ ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋನಲ್ಲಿ ತಿಳಿಯೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಇಲ್ಲಿ ನೋಡೋದಾದ್ರೆ ನೋಡಿ, ರಿಕ್ರೂಟ್ಮೆಂಟ್ ಫಾರ್ ದಿ ವೇರಿಯಸ್ ಪೋಸ್ಟ್ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂಡರ್ ಗ್ರಾಜ್ಯುಯೇಟ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿಗೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಬಂದ್ಬಿಟ್ಟು ನೋಡೋದಾದ್ರೆ ನೋಡಿ, ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಗಳು 28/10/2025 ನೀವು ಅರ್ಜಿ ಸಲ್ಲಿಸಬಹುದು ಮತ್ತು ಅರ್ಜಿ ಸಲ್ಲಿಸಲು ತಮಗೆ ಕೊನೆಯ ದಿನಾಂಕ ಬಂದ್ಬಿಟ್ಟು 27 ನವೆಂಬರ್ 2025 ಕೊನೆಯ ದಿನಾಂಕವಾಗಿರುತ್ತದೆ. ಅದೇ ರೀತಿ ಅರ್ಜಿ ಸಲ್ಲಿಸಿ ಒಂದು ಅರ್ಜಿ ಶುಲ್ಕ ಪಾವತಿಸಲು 29 ನವೆಂಬರ್ 2025 ಕೊನೆಯ ದಿನಾಂಕವಾಗಿರುತ್ತದೆ. ಇದರಲ್ಲಿ ಹುದ್ದೆಗಳು ನೋಡೋದಾದ್ರೆ ನೋಡಿ, ಕಮರ್ಷಿಯಲ್ ಒಂದು ಟಿಕೆಟ್ ಕ್ಲರ್ಕ್ ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೆಯುತ್ತಿದ್ದು ಒಟ್ಟು 2424 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಅಕೌಂಟ್ ಕ್ಲರ್ಕ್ ಟೈಪಿಸ್ಟ್ ಹುದ್ದೆಗಳು ನೋಡೋದಾದ್ರೆ 394 ಹುದ್ದೆಗಳು ಇಲ್ಲಿ ಖಾಲಿವೆ. ಅದೇ ರೀತಿ ಜೂನಿಯರ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳಿಗೆ 163 ಹುದ್ದೆಗಳು. ಅದೇ ರೀತಿ ಟ್ರೈನ್ ಕ್ಲರ್ಕ್ ಹುದ್ದೆಗಳು ನೋಡಿ 77 ಹುದ್ದೆಗಳು ಸೇರಿ ಟೋಟಲ್ 3058 ಹುದ್ದೆಗಳಿಗೆ ಇಲ್ಲಿ ನೇಮಕಾತಿ ನಡೀತಾ ಇದೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾದ್ರೆ ಒಂದು ವಯಸ್ಸಿನ ಒಂದು ವಯೋಮಿತಿ ಎಷ್ಟಿರಬೇಕು ನೋಡಿ. ಅಭ್ಯರ್ಥಿಗಳು ಒಂದು 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿಗಳು ಇಲ್ಲಿ ನೀವು ಏಜ್ ಇದ್ದವರು ನೀವು ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬಹುದಾಗಿದೆ. ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನೋಡಿ, SC ST ಕ್ಯಾಂಡಿಡೇಟ್ಗೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಕೊಟ್ಟಿದ್ದು, OBC ವರ್ಗದವರಿಗೆ 3 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಇಲ್ಲಿ ಕೊಟ್ಟಿದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಬೇಕಾದ್ರೆ ಒಂದು ಎಕ್ಸಾಮಿನೇಷನ್ ಫೀಸ್ ಕೂಡ ಇಲ್ಲಿ ಕಟ್ಟಬೇಕಾಗುತ್ತದೆ. ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ಫಾರ್ ಆಲ್ ಕ್ಯಾಂಡಿಡೇಟ್ಸ್ ನೋಡಿ 500 ರೂಪಾಯಿಗಳನ್ನ ಇಲ್ಲಿ ನೀವು ಪಾವತಿ ಮಾಡಿ ಅರ್ಜಿಗಳನ್ನ ಇಲ್ಲಿ ಸಲ್ಲಿಸಬೇಕು. ನೀವು ಫಸ್ಟ್ ಸ್ಟೇಜ್ ನ ಒಂದು CBT ಎಕ್ಸಾಮ್ ಗಳನ್ನ ಬರೆದ್ರೆ ನಿಮಗೆ 400 ರೂಪಾಯಿಗಳನ್ನ ಇಲ್ಲಿ ನಿಮ್ಮ ಅಕೌಂಟ್ಗೆ ರಿಫಂಡ್ ಅನ್ನ ಇಲ್ಲಿ ಮಾಡ್ತಾರೆ. ಅದೇ ರೀತಿ ಫಾರ್ ಕ್ಯಾಂಡಿಡೇಟ್ ನೋಡಿ, ಬಿಲಾಂಗ್ಸ್ ಟು SC ST ಎಕ್ಸ್ ಸರ್ವಿಸ್ ಮ್ಯಾನ್ ಮತ್ತು ಅಂಗವಿಕಲ ಹಾಗೂ ಮಹಿಳಾ ಮತ್ತು ಟ್ರಾನ್ಸ್ಜೆಂಡರ್ ಮತ್ತು ಎಕನಾಮಿಕಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಭ್ಯರ್ಥಿಗಳು ನೀವು 250 ರೂಪಾಯಿಗಳನ್ನ ಪಾವತಿ ಮಾಡಿ ಅರ್ಜಿಗಳನ್ನ ನೀವು ಇಲ್ಲಿ ಸಲ್ಲಿಸಬಹುದು. ಇದರಲ್ಲಿ ತಮಗೆ 250 ರೂಪಾಯಿಗಳನ್ನ ನಿಮಗೆ ಫಸ್ಟ್ ಸ್ಟೇಜ್ ಎಕ್ಸಾಮ್ ಮುಗಿದ ತಕ್ಷಣ ತಮಗೆ ಇಲ್ಲಿ ಅಮೌಂಟ್ ರಿಫಂಡ್ ಕೂಡ ಇಲ್ಲಿ ಆಗಲಿದೆ. ಫಸ್ಟ್ ಸ್ಟೇಜ್ ಎಕ್ಸಾಮಿನೇಷನ್ ಬಂದ್ಬಿಟ್ಟು ನೋಡಿ, ಟೋಟಲ್ 90 ನಿಮಿಷದಲ್ಲಿ ಪರೀಕ್ಷೆಗಳನ್ನ ನಡೆಸಲಿದ್ದು, ಇದರಲ್ಲಿ ಒಂದು ಜನರಲ್ ಅವೇರ್ನೆಸ್ ನೋಡಿ 40 ಅಂಕಗಳು ಮತ್ತು ಇಲ್ಲಿ ಮ್ಯಾಥಮೆಟಿಕ್ಸ್ 30 ಅಂಕಗಳು ಮತ್ತು ಜನರಲ್ ಇಂಟೆಲಿಜೆನ್ಸಿ 30 ಅಂಕಗಳು ಸೇರಿ ಟೋಟಲ್ 100 ಕ್ವಶನ್ಸ್ಗೆ ಈ ಪರೀಕ್ಷೆಯನ್ನ ಇಲ್ಲಿ ನಡೆಸಲಿದ್ದಾರೆ. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಲು ಒಂದು ತಮಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಬೇಕು ನೋಡಿ. ಇಲ್ಲಿ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಹುದ್ದೆಗಳಿಗೆ ನೋಡೋದಾದ್ರೆ ಅಭ್ಯರ್ಥಿಗಳು ಒಂದು 12ನೇ ತರಗತಿಯಲ್ಲಿ 50% ಅಂಕಗಳೊಂದಿಗೆ ಪಾಸ್ ಆದ್ರೆ ನೀವು ಇದು ಕಮರ್ಷಿಯಲ್ ಟಿಕೆಟ್ ಕಲೆಕ್ಟರ್, ಅಕೌಂಟ್ ಕ್ಲರ್ಕ್ ಮತ್ತು ಟೈಪಿಸ್ಟ್ ಹುದ್ದೆಗಳು, ಜೂನಿಯರ್ ಟೈಪಿಸ್ಟ್ ಹುದ್ದೆಗಳು ಮತ್ತು ಟ್ರೈನ್ ಕ್ಲರ್ಕ್ ಹುದ್ದೆಗಳಿಗೆ ನೀವು ಅರ್ಜಿಗಳನ್ನ ಸಲ್ಲಿಸಲು ಎಲಿಜಿಬಲ್ ಇರ್ತೀರಿ. ಈ ಟೈಪಿಸ್ಟ್ ಹುದ್ದೆಗಳಿಗೆ ನಿಮಗೆ ಒಂದು ಟೈಪಿಂಗ್ ನ ಜ್ಞಾನ ಇದ್ದಿರುವುದು ಕಂಪಲ್ಸರಿ ಇರುತ್ತೆ. ಇದರಲ್ಲಿ ಇಂಗ್ಲಿಷ್ ಮತ್ತು ಹಿಂದಿ ಕಂಪ್ಯೂಟರ್ ಜ್ಞಾನ ಕಂಪಲ್ಸರಿ. ನೀವು ಕಡ್ಡಾಯವಾಗಿ ಬಂದವರು ಈ ಟೈಪಿಸ್ಟ್ ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು. ಅದೇ ರೀತಿ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಮತ್ತು ಟ್ರೈನ್ ಕ್ಲರ್ಕ್ ಹುದ್ದೆಗಳಿಗೆ ನೀವು 12ನೇ ತರಗತಿಯಲ್ಲಿ 50% ಪಾಸ್ ಆದವರು ಅರ್ಜಿಗಳನ್ನ ಡೈರೆಕ್ಟ್ ಆಗಿ ನೀವು ಸಲ್ಲಿಸಬಹುದು. ಇಲ್ಲಿ ನಿಮ್ಮ ಡಿಸ್ಪ್ಲೇ ಮೇಲೆ ನಮ್ಮ RRB ಬೆಂಗಳೂರಿನ ಒಂದು ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ಕಾಸ್ಟ್ ವೈಸ್ ಇಲ್ಲಿ ಹುದ್ದೆಗಳ ಒಂದು ಲಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಡಿಸ್ಪ್ಲೇ ಮೇಲೆ ಇದೆ, ಒಂದ್ಸರಿ ಪೌಸ್ ಮಾಡಿ ಅದನ್ನ ನೋಡ್ಕೊಳ್ಳಿ. ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.